ಸಾಮ್ಯ ಯಾಕೋ ಸಾಹೇಬ ಭಾಳ ಚಿಂತೆ ಕೂತಂತ ಕಾಣ್ತ ನೋಡು. ಹೌದು ಲೇ ರಾಮ್ಯ, ನಮ್ಮನೆ ಬಂದಾಗ ನೋಡ್ಲಿಕ್ಕತ್ತೀನಿ ಗಲ್ಲಕ್ಕೆ ಇಟ್ಕೊಂಡು ಕೂತಾವ ಒಂದು ಕೂತಾನ ಪಾಪ. ಮನ್ಯಾಗ ಹೇಳ್ತಿ ಬೇರೆ ಕಳ್ಸಿರ್ಬೇಕು. ನೀ ಸಾವಕಾಶ ಮಾತಾಡ ಮಗನ. ಸಾಹೇಬ್ ಕೇಳಿಸುವಣ್ಣಂದ್ರು ನಿನ್ನ ನೀರಿಲ್ಲದ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾನ ನೋಡು. ನಾವು ಏನು ಕೇಳಿಸ್ತಂದ್ರು ಮಳ್ಳ ಚಿಂತೆ ಕೂತಾವ ಸಂತಾಗ ಖಬರ್ ಇರಂಗಿಲ್ಲ ಅಂತ. ಶಾಮ್ಯ ಇದು ಚಿಂತಿರ್ಲಿಕ್ಕಿಲ್ಲ, ಬಹುಶಃ ನಿದ್ದಿರ್ಬೇಕು ಅನ್ಸ್ತು. ಗೊತ್ತಿಲ್ಲ ನಿನಗೆ ಸಾಹೇಬ್ರ ಗತಿ. ನಮ್ ಸಾಹೇಬ ಹುಲಿ ಇದ್ದಾಗಿದ್ದಾನ. ಕಲ್ಲೂಕರ್ ಫೌಜಾರ್ ಅಂದ್ರ ಮಂದಿ ಗಡ 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 ನಡತಾರ. ಅವ ಬಂದಂದ್ರೆ ಸಾಕು ಓಡ್ ಹೋಗಿ ಮರ ಗಾಡಿಕೊಳ್ತಾರ. ಅವ ಕರೆದ್ರೆ ಸಾಕು ಹಿಂಚೆ ಟಿಪ್ಪಿ ಹಾಕ್ತಾರ. ಇಂಥ ಕಡಕ್ ಸಾಹೇಬ ಕಚೇರಿ ರೀತಿ ಮಾಡ್ತಾನೆ. 100% 100% ಇದು ಚಿಂತಿನೇ ಇರ್ಬೇಕು. ಈ ಕಚೇರಿನಾಗ ಎಷ್ಟು ತಬರು ಮಾಡಿದ್ರೆ ಏನಂತಲೇ ನಿಂಗೆ ಗೊತ್ತಿಲ್ಲ. ಸಾವಿರ ಕುದುರೆ ಸರ್ದಾರ ಮನಿ ಹೇಳ್ತಿ ಪಿಂಜಾನ ಗಾಡಿ ಮಾತ್ರ
ಮನ್ಯಾಗ ಹೆಂಡತಿ ಕಾಟ ಭಾಳ ಆಗಿರ್ಬೇಕು. ಮನ್ಯಾಗ ಹೆಂಡತಿ ಕಾಟ ಎಲ್ಲ ಜಾಸ್ತಿ ಇದ್ದವರು ಆಫೀಸ್ನಾಗ ಹಿಂಗ ನಿದ್ದೆ ಹೊಡಿತಾರ. ನಮ್ಮ ಸಾಹೇಬ ಮನೆಯಾಗೂ ಹುಲಿನ ಕಚೇರಿಯಾಗೂ ಹುಲಿನ ಇದ್ದಾನ. ಏನ ಹಳೆ ಕತಿ, ಅವ ದಫೇದಾರ್ ಇದ್ದಾಗಿಂದು. ಈಗ ಅವ ಫೌಜ್ದಾರ್ ಅವನು ಹೌದು. ಓದಿದ್ದು ಹೊಡ್ದಂಗ ಹೆಂಡತಿ ಕಾಟನು ಹೆಚ್ಚಂತ ಆಫೀಸ್ನಾಗಿ ನಿದ್ದಿನೂ. ಸಾಹೇಬನ ಚಿಂತೆ ಮುಗಿತ ಕಾಣುತ್ತದ. ಚಿಂತೆ ಅಲ್ಲೋ, ನಿದ್ದೆ ನಿದ್ದೆ. ಪಾಪ ಸಾಹೇಬಕ್ಕ ಭಾಳ ಚಿಂತೆ ಮಾಡ್ಲಿಕ್ಕತ್ತಾನ. ಏನಂತ ಕೇಳಿ ಅಷ್ಟು ಧೈರ್ಯ ಇಲ್ಲದಿ ಕೇಳ್ಕೊಪ್ಪ. ಹುಲಿ ಬಾಯ ಕೈ ಹಾಕ್ತೇನೆ ಅಂದ್ರೆ ನಾ ಯಾಕೆ ಬೇಡತ್ತೆ ಹಂಗಂತಿ. ಆದ್ರೂ ಸಾಹೇಬ್ ಭಾಳ ಚಿಂತೆ ಮಾಡೋದ್ ನಂಗೆ ಹುಡ್ಲಿಕ್ಕೆ ಆಗಲ್ಲ. ಕೇಳೇ ಬಿಡ್ತೀನಿ ಕಡಿ. ಮೂರ್ಖಂಗೆ ಬುದ್ಧಿಯ ನೂಕಾಲು ಹೇಳಿದರೆ ಬೋರ್ಗಲ್ ಮೇಲೆ ನೀರು ಸುರಿದಂತೆ ಸರ್ವಜ್ಞ. ಪೊಲೀಸ್ ಸ್ಟೇಷನ್ ಸಂಗೀತ್ ಸಾಲು. ಸಂಗೀತ ಸಾಲ ಅಲ್ಲ, ಪೊಲೀಸ್ ಸ್ಟೇಷನ್. ಕ್ಷಮ ಮಾಡ್ರಿ ಸಾಹೇಬ್ರೆ, ನೀವು ಬಹಳ ಚಿಂತಾಗಿದ್ದಂಗೆ ಕಾಣಿಸಿದ್ರಿ. ಅದರ ಚಿಂತೆ ಮಾಡ್ಬೇಕಿದ್ದೆ ನಾವು. ನಾನ್ ಸೆನ್ಸ್. ನನಗೆ ಇಲ್ಲಿ ಚಿಂತೆ ಆಗ್ಯದ. ಏನ್ ತಿಳ್ಕೊಂಡಿದ್ದೀರಿ ನನ್ನ? ನನಗೆ ಇಲ್ಲಿ ಚಿಂತೆ ಆಗ್ಯದ ಅಂತಂದ್ರಾಗ ಹಾಡ ಅಂತಾರ. ಹಾಡ ಅದು ಪೊಲೀಸ್ ಸ್ಟೇಷನ್ದಾಗ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ. ಸಾಹೇಬ್ರೆ, ಇವ ಸಂಗೀತ ಕಲಿಲಿಕ್ಕತ್ತಾನ್ರಿ ವಜೆ ಮೂವರ ಕಡೆ. ಮತ್ತ ಅಲ್ಲೇ ಹೋಗಿ ಸಾಹೇಬನ್ನು ನೌಕರಿ ಹಾಕ್ಬೇಕಂತ ಇವಂಗ. ಕ್ಷಮ ಮಾಡ್ರಿ ಸಾಹೇಬ್ರೆ, ಸಿಟ್ಟು ಹೇಳ್ಬೇಡ್ರಿ. ನಿಮ್ ಚಿಂತೆ ಏನಂತ ನಮಗ ಚಿಂತೆ ಆಗಿದ್ರಿ. ಅದಕ್ಕೆ ನನ್ನ ಆಲ್ ರೈಟ್. ಎಸ್ ಸರ್. ಎಸ್ ಸರ್. ಲಕ್ಷ ಕೊಟ್ಟು ಕೇಳ್ರಿ. ಇತ್ತೀಚಿನ ದಿನಾಗ ಈ ಫ್ರೀಡಮ್ ಫೈಟರ್ಗಳು ಹ್ಯಾಂಡ್ ಬಿಲ್ ಅಂದ್ರ ಕರಪತ್ರಗಳನ್ನೆಲ್ಲ ಊರೆಲ್ಲ ಹಚ್ಚಲಿಕ್ಕೆ ಶುರು ಮಾಡ್ಯಾರ. ಇದು ಮ್ಯಾಗಿನ್ ಸಾಹೇಬ್ರಿಗೆ ಗೊತ್ತಾಗ್ಯದ. ಇದನ್ನ ಆದಷ್ಟ ಲಘುನ ತಡೀರಿ ಅಂತ ಹೇಳಿ ನನಗ ಕಡಿಕ್ ವಾರ್ನಿಂಗ್ ಮಾಡ್ಯಾರ. ಇದ ನನ್ನ ದೊಡ್ಡ ಚಿಂತೆ ಆಗ್ತದ. ಇಷ್ಟ ಹೌದಲ್ರಿ? 100% 100% ಬಂದ್ ಮಾಡಿಸ್ಕೊಳ್ಳೋದು ಬಿಡ್ರಿ. ಅದಕ್ಕೆ ಯಾಕೆ ಚಿಂತೆ ಮಾಡಿದ್ರಿ ಸಾಹೇಬ್ರ? ಆದ್ರೂ ಒಂದು ಡೌಟ್, ಈ ಹ್ಯಾಂಡ್ ಬಿಲ್ ಹಂಚಿದ್ರ ಸರ್ಕಾರಕ್ಕೆ ಯಾಕೆ ತ್ರಾಸ ಆಗ್ತದ ರೀ? ಅದು ಅಷ್ಟು ಸರಳ ಆಗಿದ್ರ ನಾ ಯಾಕೆ ಹಿಂಗ್ ಚಿಂತೆ ಮಾಡ್ತಿದ್ದೆ? ಹೌದು, ಕುಡಿಯಾಗಿ ಸಾಹೇಬ ಇಲ್ಲೇ ಕಾಣ್ಲಿಕ್ಕತ್ತ. ಹೊಟ್ಟೆ ಹಾಕೊಡ್ರಿ ಸಾಹೇಬ್ರ. ಇಲ್ಲಿ ಕೇಳ್ರಿ, ಈ ಊರಾಗ ಯಾರೋ ಬದಮಾಷ್ ಮಂದಿ ಹ್ಯಾಂಡಲ್ಗಳನ್ನೆಲ್ಲ ಹಂಚಿ ಸರ್ಕಾರದ ವಿರುದ್ಧ ಜನಗಳನ್ನೆಲ್ಲ ಎತ್ತಿ ಕಟ್ಲಿಕ್ಕಂತಾರಂತ. ಸರ್ಕಾರದ ವಿರುದ್ಧ ಇಲ್ಲ ಸಲ್ಲದ ಎಲ್ಲವನ್ನ ಬರೆದು ಮಂದಿ ಹಾದಿ ತಪ್ಪಿಸ್ಲಿಕ್ಕಂತಾರಂತ. ನಂಬರ್ 23. ಎಸ್ ಸರ್. ನಂಬರ್ 24. ನಮ್ದು ಅದರಿ ಸರ್. 24 ತಾಸ್ದಾಗ ಈ ಕರಪತ್ರಗಳನ್ನೆಲ್ಲ ಯಾರು ಬರೀತಾರ, ಅವು ಎಲ್ಲಿ ಪ್ರಿಂಟ್ ಆಗ್ತಾವ, ಯಾರು ಹಾಕ್ತಾರ, ಮತ್ತ ಹ್ಯಾಂಗ್ ಹಾಕ್ತಾರ, ಈ ಎಲ್ಲಾ ಮಾಹಿತಿ ನನಗೆ ಟೈಮ್ ಟು ಟೈಮ್ ಗೊತ್ತಾಗ್ಬೇಕು. ಇಲ್ಲ ಅಂತಂದ್ರ ನಿಮ್ಮಿಬ್ಬರು ನೀರಿನೂರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗ್ತದ. ಖಬರ್ದಾರ್. ಆ ಪ್ರಿಂಟಿಂಗ್ ಮಷೀನ್ ಈ ಊರಿಗೆ ತಂದವನ ಬೂಡು ಮುಟ್ಟೋದು ನೋಡ್ಲೆ. ಏನಾದ್ರು ಹೇರಾಮ ನಮ್ಗೆ ಇಷ್ಟೊತ್ತಂತ ಆರಾಮಿದ್ಯಲ್ಲ, ಹಂಗೆಲ್ಲ ಅನ್ಬಾರ್ದಪ್ಪ. ಆದ್ರೆ ಆ ಪ್ರಿಂಟಿಂಗ್ ಮಷೀನ್ ಈ ಊರಿಗೆ ಬಂದಿದ್ದಿಲ್ಲ ಅಂದ್ರ ಅದನ್ನ ಹುಡ್ಕೋ ತಾಪತ್ರ ನಮ್ಗೆ ಇರ್ತಿಲ್ಲಲ್ಲ. ಅದಕ್ಕೆ ಹಂಗೆಲ್ಲ ಅನ್ಬಾರ್ದಪ್ಪ. ಸರ್ಕಾರಿ ಕೆಲಸ ದೇವ್ರ ಕೆಲಸ. ಕಡಿ ಪ್ಯಾಟೆ ಹೋಗೋಣಂತ, ಅಲ್ಲಿ ಏನೋ ಗುಳಿ ಸಿಗ್ತದೇನೋ ನೋಡೋಣಂತ ನಡಿ. ಆ ಪ್ಯಾಡಿಗೂ ಈ ಹ್ಯಾಂಡಲ್ಗೂ ಏನ್ ಸಂಬಂಧ? 100% 100%. ಈ ಫ್ರೀಡಮ್ ಫೈಟರ್ಗಳು ಹ್ಯಾಂಡ್ ಬಿಲ್ ಹಂಚೋದ ಪ್ಯಾಟಾಗ. ಯಾಕಂದ್ರ ಮಂದಿ ಮಾಡಿದ್ರ ಅವ್ರ ಕೆಲಸ ಸರಳ ಆಗ್ತದ. ತಿಳಿತೇನ? ಕೋಟಿ ಕೋಟಿ ಕಣ್ಣು